ಏನ್ ಕರ್ಮ ಮಾಡುವಾಗ ದರ್ವಿ ಅಂದದಲ್ಲಿ ಅಂತ ಅಂದ್ರು. ದರ್ವಿ ಹಾಗೆ ಕೆಲಸ ಮಾಡ್ಬೇಕಂತ. ಸೌಟ್ ದರ್ವಿ ಅಂದ್ರೆ ಸೌಟ್ನಂತೆ ಕೆಲಸ ಮಾಡು ಅಂತಂದ್ರೆ, ಈ ಪಾಯಸ ಮಾಡೋದು ಯಾರು ಹೇಳಿ? ಸೌಟ್ ಇಲ್ದಿದ್ರೆ ಪಾಯಸನೇ ಆಗುದಿಲ್ಲ, ಎಲ್ಲ ಅಡಿ ಹಿಡಿದು ಹೊತ್ತು ಹೋಗಿಬಿಡ್ತದೆ ಆಮೇಲೆ. ಆದ್ರಿಂದ ಸೌಟ್ ಹಾಕಿ ತಿರುಗುತ್ತಾ ಇರಬೇಕು ಪಾಯಸ ಆಗೋ ತನಕ. ಸೌಟ್ ಹಾಕಿ ತಿರುವಿದ್ರೆ ಅಥವಾ ಇನ್ನೇನಾದ್ರೂ ಪದಾರ್ಥಗಳನ್ನು ಹುರಿಯುವಾಗ, ಬೇಸನ್ ಉಂಡೆ ಅದು ಇದು ಮಾಡುವಾಗ ಹುರಿತಿರ್ತಾರಲ್ಲ, ಅದು ಹುರಿಯೋದು ಬಿಟ್ರು ಅಂತಂದ್ರೆ ಅದು ಹೊತ್ತು ಹೋಗಿಬಿಡ್ತದೆ. ಹೊತ್ತು ಹೋಗಿ ಅದು ರುಚಿನೇ ಕೆಟ್ಟು ಹೋಗ್ತದೆ. ಆ ಸೌಟ್ ಹಾಕಿ ತಿರುಗುತ್ತಾನೇ ಇರಬೇಕು. ಆದ್ರೆ ಉಂಡಿ ಮಾಡಿದ್ ಯಾರು ಅಂತ ಕೇಳಿದ್ರೆ ಸೌಟ್ ಮಾಡಿತು ಅಂತ ಯಾರು ಹೇಳೋದು. ಸೌಟ್ ಏನು ಮಾಡ್ತದೆ, ಆದ್ರೆ ಸೌಟ್ ಇಲ್ದಿದ್ರೆ ಆಗುದಿಲ್ಲ. ಸೌಟ್ ಇಲ್ದಿದ್ರೆ ಆಗೋದೇ ಇಲ್ಲ ಉಂಡಿ ಮಾಡ್ಲಿಕ್ಕೆ. ಆದ್ರೆ ಅದು ಬೇಕೇ ಬೇಕು, ಹೌದು. ಆದ್ರೆ ಅದು ಮಾಡಿತು ಅಂತ ಯಾರು ಹೇಳೋದಿಲ್ಲ. ಮಾಡಿದ ಸೌಟ್ ಯಾರು ಹಿಡ್ಕೊಂಡಿರ್ತಾರೆ ಅವರು ಮಾಡಿದ್ರು ಅಂತಾರೆ. ಸೌಟ್ ಹಿಡ್ಕೊಂಡು ತಿರುವಿದವರನ್ನ ಇವರು ಮಾಡಿದ್ರು ಅಂತಾರೆ. ಅಡಿಗೆ ಮಾಡಿದ್ದು ಇವರು, ಸೌಟ್ ಮಾಡಿತು ಅಂತ ಯಾರು ಹೇಳೋದಿಲ್ಲ. ಹಾಗೆ ಜೀವ ಸೌಟಿನ ಹಾಗೆ, ಪರಮಾತ್ಮ ಪಾಚಕ, ಅವನ ಅಡಿಗೆವನಿದ್ದ ಹಾಗೆ. ಜೀವನನ್ನ ಸೌಟಿನಂತೆ ಉಪಯೋಗಿಸಿ ಎಲ್ಲ ಕೆಲಸ ಮಾಡಿಸ್ತಾ ಇರ್ತಾನೆ. ಅದರಿಂದ ನಾನು ಮಾಡಿದೆ ಅಂತಂದ್ರೆ ಸೌಟ್ ಅಡಿಗೆ ಮಾಡಿತು ಅಂತ ಹೇಳಿದಂಗೆ ಆದಿತ್ತು. ಅದರಿಂದ ನಾನು ಮಾಡಿದೆ ಅಂತ ಅನ್ನೋದು ಯಾರಿಗೂ ಮನಸ್ಸಿಗೆ ಭಾವನೆ ಬರಲೇಬಾರದು. ನಾನು ಮಾಡಿದೆ ಅಂತ ಹೇಳಿದ್ರೆ ಎಷ್ಟು ದಡ್ಡತನ ಆಗ್ತದೆ ಅಂತಂದ್ರೆ, ಸೌಟು ಮಾಡಿತು ಅಂತ ಹೇಳಿದಷ್ಟು ದಡ್ಡತನ ಆಗ್ತದೆ. ಆದ್ರೆ ಇವತ್ತು ಅದನ್ನೇ ಎಲ್ರು ಹೇಳೋದು, ನಾನು ಮಾಡಿದೆ ಅಂತ ಅಂದ್ರೆ ಅಷ್ಟು ಮೂರ್ಖತನ ಅದು. ದಾಸರು ಹೇಳೋದು ನಾವೆಲ್ಲ ದರ್ವಿ ಹಾಗೆ ಅಂತಾರ, ಅವ್ರು ಸೌಟ್ ಇದ್ದ ಹಾಗೆ. ಅದಕ್ಕೇನು ಯಾವುದು ಸ್ವಾತಂತ್ರ್ಯನೇ ಇಲ್ಲ. ಅದಕ್ಕೆ ಸೌಟಿಗೇನು ಸ್ವಾತಂತ್ರ್ಯ ಇದೆ ಅಡಿಗೆ ಮಾಡ್ಲಿಕ್ಕೆ? ಅದರಂತೆ ಪರಮಾತ್ಮನಿಗೆ ಜೀವರು ಹಾಗಿದ್ದಾರೆ. ಇದನ್ನೊಂದು ತಿಳ್ಕೊಳ್ಬೇಕು. ಕರ್ಮ ಮಾಡುವಾಗ ನಾವು ಸೌಟಿನ ಹಾಗೆ ಅನ್ನುವಂಥ ಒಂದು ಅನುಸಂಧಾನ ಬೇಕು ಅಂತಾರೆ ಈ ಪದ್ಯದಲ್ಲಿ. ಇನ್ನೊಂದು ಹೇಳ್ತಾರೆ, ವಿಧಿ ನಿಷೇಧಗಳಿಗೆ ಒಳಗಾಗದಲೇ. ವಿಧಿ ನಿಷೇಧ ಯಾವುದಕ್ಕೂ ಒಳಗಾಗದೆ ನಿನ್ ಕರ್ಮ ಮಾಡು ಅಂತಾರೆ. ವಿಧಿ ನಿಷೇಧಕ್ಕೆ ಒಳಗಾಗಬೇಕಾದವರೇ ನಾವು. ವಿಧಿ ಇರೋದೇ ನಮಗೆ, ನಿಷೇಧ ಇರೋದೇ ನಮಗೆ. ಪರಮಾತ್ಮನಿಗಿಲ್ಲ, ಜಡ ಪದಾರ್ಥಕ್ಕಿಲ್ಲ. ಯಾರಾದ್ರೂ ಗಡಿಗೆಗೆ ಘಟ್ಟಪಟ್ಟಕ್ಕೆ ಥಾಲಿ ಸೌಟಿಗೆ ಹೇಳ್ತಾರೆ ಸಂಧ್ಯಾವಂದನೆ ಮಾಡು ಅಂತ. ಥಾಲಿ ಸೌಟಿಗೆ ಯಾರು ಸಂಧ್ಯಾವಂದನೆ ಮಾಡು ಅನ್ನೋದಿಲ್ಲ. ನಮಗೆ ಹೇಳ್ತಾರೆ ನೀವು ಮಾಡ್ರಿ ಅಂತಾರೆ, ನಾವು ಅದನ್ನ ಇಟ್ಕೊಂಡು ಮಾಡ್ಬೇಕು. ಅದಕ್ಕೆ ಮಾಡ್ರಿ ಅಂತ ವಿಧಿ ಇಲ್ಲ, ಜಡ ಪದಾರ್ಥ. ಪರಮಾತ್ಮನಿಗೆ ವಿಧಿ ಇಲ್ಲ, ಇರೋದೇ ಜೀವರಾಶಿಗೆ. ಅಂದ್ಮೇಲೆ ಜೀವರಿಗೆ ವಿಧಿ ನಿಷೇಧಗಳಿಗೆ ಒಳಗಾಗದೆ ಮಾಡ್ರಿ ಅಂತಂದ್ರೆ ಏನರ್ಥ? ಯಾವುದು ವಿಧಾನ ಮಾಡಿದ್ದಾರೆ, ಯಾವುದು ನಿಷೇಧ ಮಾಡಿದ್ದಾರೆ ನೋಡಿ ಅದಕ್ಕೆ ಬದ್ಧರಾಗಿ, ವಿಧಿಬದ್ಧರಾಗಿ, ನಿಷೇಧಬದ್ಧರಾಗಿ ಮಾಡು ಅಂತ ಹೇಳಿದ್ದನ್ನು ಮಾಡಬೇಕು, ಬಿಡು ಅಂತ ಹೇಳಿದ್ದನ್ನು ಬಿಡಬೇಕು. ವಿಧಿ ನಿಷೇಧಗಳಿಗೆ ಒಳಗಾಗದಲ್ಲೇ ವ್ಯಾವೃತ್ತ ನೀನಾಗಿ ಅಂದ್ರು ದಾಸರು. ವಿಧಿ ನಿಷೇಧಗಳಿಗೆ ಒಳಗಾಗಬಾರದು ಅಂತಂದ್ರೆ ಅರ್ಥ ವಿಧಿಬದ್ಧರೇ, ನಿಷೇಧ ಬದ್ಧರೇ. ವಿಧಿ ನಿಷೇಧ ಬದ್ಧರಾಗಿದ್ದೀವಿ ನಿಜ, ಆದ್ರೆ ಒಳಗಾಗದಲೇ ಅಂತ ಬಹಳ ಗಂಭೀರವಾಗಿ ಮಾತನ್ನು ಹೇಳಿದ್ದಾರೆ ದಾಸರು. ಅವರ ಪಾಂಡಿತ್ಯ, ಅವರ ಸಂಸ್ಕೃತ ಜ್ಞಾನ ಇಂಥ ಮಾತನ್ನೆಲ್ಲ ನಮಗೆ ಅರ್ಥ ಆಗಿದೆ. ಭಾಗವತ ಏಕಾದಶ ಸ್ಕಂಧ ಬರೇ ಪ್ರಮೇಯ ಗರ್ಭಿತ, ಅದರಲ್ಲಿದೆ ವಿಧಿ ನಿಷೇಧಗಳಿಗೆ ಒಳಗಾಗದೆ ಕರ್ಮ ಮಾಡ್ರಿ ಅನ್ನೋದು ಅಲ್ಲಿದೆ. ಅದನ್ನು ಅನುವಾದ ಮಾಡಿದ್ದಾರೆ. ಏನರ್ಥ ಅಂತಂದ್ರೆ ಆಚಾರ್ಯ ತಾತ್ಪರ್ಯದಲ್ಲಿ ಬರೀತಾರೆ ಅದಕ್ಕೆ. ವಿಧಿ ಏಕಾದಶಿ ಉಪವಾಸ ಮಾಡಬೇಕು ಅಂತ ವಿಧಿ ಇದೆ, ಚಾತುರ್ಮಾಸ್ಯ ಮಾಡಬೇಕು ಅಂತ ವಿಧಿ ಇದೆ. ವಿಧಿ ಇದೆ ಮಾಡ್ರಿ, ಆದ್ರೆ ಏಕಾದಶಿ ಉಪವಾಸ ಮಾಡುವಾಗ ಹೇಗೆ ಮಾಡ್ಬೇಕು ಅಂತಂದ್ರೆ, ಯಾಕೀ ತಿಥಿ ಸೃಷ್ಟಿ ಮಾಡಿದಾನೋ ಪರಮಾತ್ಮ ಅಂತ ಗೊಣಕೊಂಡು ಮಾಡ್ಬೇಡ್ರಿ ಅಂತ. ವಿಧಿ ಇದೆಯಲ್ಲ, ಇಲ್ದಿದ್ರೆ ನಾವು ಚೆನ್ನಾಗಿ ಹೊಡಿತಿದ್ವಿ ಅಂತ ಆ ರೀತಿ ಇಟ್ಕೋಬಾರ್ದು. ನಿಷೇಧ ಮಾಡಿದ್ದಾರೆ ಅಂತ ಬಿಡೋದಲ್ಲ. ಅಯ್ಯೋ ಇದನ್ನ ನಿಷೇಧ ಮಾಡಿದ್ದಾರೆ, ಏನ್ ಮಾಡೋದು, ನಮ್ ಜಾತಿಗೆ ನಿಷೇಧ ಮಾಡಿದ್ದಾರೆ, ಇಲ್ದಿದ್ರೆ ನಾನು ಕೂಡ ತಗೊಂಡ್ಬಿಡ್ತಿದ್ದೆ ಅಂತ ಇಟ್ಕೊಂಡು ಪೇಚಾಡ್ಕೊಂಡು ಆ ಪರಮಾತ್ಮನೊಂದಿಷ್ಟು ಬೈದು, ಆ ಧರ್ಮಶಾಸ್ತ್ರ ಒಂದಿಷ್ಟು ಬೈದು, ಆ ರೀತಿ ನೀವು ಕರ್ಮಗಳನ್ನು ಮಾಡ್ಲಿಕ್ಕೆ ಹೋಗ್ಬೇಕು. ಅದು ನಿಮಗೆ ರಕ್ತಗತವಾಗಿ ಬರ್ಬೇಕು, ರಕ್ತಗತವಾಗಿ ಬರಬೇಕು. ವಿಧಿ ಇದೆ ಅಂತ ಮಾಡೋದಲ್ಲ, ಸಹಜ ಪ್ರವೃತ್ತಿ ಏನೋ ಅನ್ನೋ ಹಾಗೆ ಮಾಡಬೇಕಂತ. ನೀರು ಸಹಜ ಪ್ರವೃತ್ತಿ ಏನು? ನೀರಿಂದು ಕೆಳಗೆ ಹರಿತದೆ, ಕೆಳಗೆ ಹರಿಯೋದು ಸಹಜ ಪ್ರವೃತ್ತಿ. ಮೇಲ್ ಹರಿಬೇಕಾದ್ರೆ ಅದಕ್ಕೆ ಮತ್ತೆ ಯಂತ್ರ ಇಡಬೇಕು, ಯಂತ್ರ ಇಟ್ಟು ಮೇಲ್ ಹರಿಸ್ಬೇಕು. ಹಾಗೆ ನಿಮ್ಮ ಪ್ರವೃತ್ತಿ ಮೇಲ್ ಹರಿಯೋದೇ ಸಹಜ ಪ್ರವೃತ್ತಿ ಆಗಿಬಿಡ್ಬೇಕು. ಆ ರೀತಿ ಆಗೋದು ಬಹಳ ಅಪರೂಪ. ಅದಾಗ್ಲಿ ಅಂತ ದಾಸರು ಹೇಳ್ತಾರೆ. ಮೊದಲು ವಿಧಿ ಇದೆಯಲ್ಲ ಅಂತ ಮಾಡ್ರಿ, ನಿಷೇಧ ಇದೆಯಲ್ಲ ಅಂತ ಬಿಡ್ರಿ. ಮಾಡ್ತಾ ಮಾಡ್ತಾ ಮೈಗೂಡಿಸ್ಕೊಂಡು ರೂಢಿಸ್ಕೊಂಡು ಅಭ್ಯಾಸ ಮಾಡ್ಕೊಂಡು ಬಿಟ್ರೆ ಆಮೇಲೆ ವಿಧಿ ಇದೆ ಅಂತ ಮಾಡೋದಲ್ಲ, ಸಹಜವಾಗಿ ಮಾಡಿಬಿಡ್ತಾರೆ. ಈ ರೀತಿ ಸಹಜ ಪ್ರವೃತ್ತಿ ಆಗುವಂತೆ ಧರ್ಮಗಳನ್ನು ಮಾಡಬೇಕು ಹೊರತು ಇದು ಮಾಡಿದಾರಲ್ಲ ದೊಡ್ಡ ಹೊರೆ ಹೇರಿಬಿಟ್ಟಿದ್ದಾರೆ ನಮ್ಮ ಮೇಲೆ ಅನ್ನುವ ರೀತಿ ಬರಬಾರದು ಅಂತ ಆ ಮಾತಾಡ್ತಿದ್ದಾರೆ. ವಿಧಿ ನಿಷೇಧಗಳಿಗೆ ಒಳಗಾಗದಲೇ ಮಾಡುತ್ತಾ ಅಂತ ಒಂದು ಹೇಳಿದ್ರು. ಧರ್ವಿ ಅಂದದಲ್ಲಿ ಅಂತ ಸ್ವಾತಂತ್ರ್ಯ ಅಭಿಮಾನ ಬಿಡಬೇಕು ಅನ್ನೋದಕ್ಕೆ ಆದಷ್ಟು ಅಂತ ಕೊಟ್ಟಿದ್ದಾರೆ. ಇನ್ನು ಕರ್ಮ ಮಾಡಿ ಅರ್ಪಣೆ ಮಾಡುವಾಗ
ನಿನಗೇನಿದ್ದಿಲ್ಲ ನಾನು ತುಂಬಿಸಿದೆ ಅಂತ ಮಾಡಬಾರ್ದಂತೆ ಅರ್ಪಣೆ ಮಾಡುವಾಗ. ಆ ಕರ್ಮದ ಫಲ ಅವನು ತಗೋತಾನೆ, ಅರ್ಪಣೆ ಮಾಡಿದಾಗ ಅವನು ತಗೋತಾನೆ. ನಿನಗಿದ್ದಿಲ್ಲ ಕೊಡ್ತಿದ್ದೀವಿ ಅಂತ ಮಾಡಬಾರ್ದು. ನದಿಯ ಜಲ ನದಿಗೆರೆವ ತೆರೆದಂದದಲ್ಲಿ, ನದಿ ನೀರನ್ನೇ ಒಂದು ಬಗ್ಸೆ ತಗೊಂಡು ಮತ್ತೆ ಅಲ್ಲೇ ಅರಿಕೆ ಕೊಡೋ ಹಾಗೆ ಪರಮಾತ್ಮನದ್ದೇ ಎಲ್ಲ, ಭಗವಂತನೇ ಕೊಟ್ಟಂಥ ಸಾಮಗ್ರಿ, ಪರಮಾತ್ಮನೇ ಕೊಟ್ಟಂಥ ಸಂಪತ್ತು ಎಲ್ಲವನ್ನು ಮತ್ತೆ ಅವನಿಗೆ ಅದರಲ್ಲಿ ಒಂದಿಷ್ಟು ಅಂಶ ಅರ್ಪಣೆ ಮಾಡ್ತಿದ್ದೀವಿ ಅನ್ನೋ ಎಚ್ಚರಿಕೆನೂ ನಮಗ್ ಬೇಕು. ನಾವೇನಾದ್ರೂ ಭಗವಂತನಿಗೆ ಮಾಡುವಾಗ ನಾವು ಮಾಡಿಬಿಟ್ಟಿವಿ ಅಂತ. ಕೆಲವರು ಹೇಳುದು, ನೋಡ್ರಿ ಅಲ್ಲಿ ದೇವರಿಗೆ ಒಂದು ಆಭರಣ ಹಾಕ್ಸಿದೀನಿ, ಎಷ್ಟ್ ಚೆನ್ನಾಗಿ ಕಾಣಿಸ್ತಾನ ನೋಡ್ರಿ, ಇವಾಗ ಇಲ್ಲಿ ತನಕ ಅವಕಳೆ ಸುರಿತಿದ್ದ ಅಂತಲ್ಲ. ಲಕ್ಷ್ಮೀ ದೇವಿ ಭೂಷಣ ಆಭರಣವಾಗಿರ್ತಾಳೆ. ಪರಮಾತ್ಮನೇ ಕೊಟ್ಟದ್ದನ್ನ ಅವನಿಗೆ ಅರ್ಪಿಸಿ ನಮ್ ಕೈ ತೊಳ್ಕೊತಿದ್ದೇವೆ ಅನ್ನೋ ಅನುಸಂಧಾನ ಬೇಕಂತ. ಏನಾದ್ರೂ ದೇವರಿಗೆ ಮಾಡಿದಾಗ, ಸ್ವಾಮಿ ನಿಂದನ್ನ ನಿನಗೆ ಅರ್ಪಿಸ್ತಾ ಇದ್ದೀನಿ, ನನಗಿನ್ನು ಋಣ ಇಲ್ಲ, ನಿಂದನ್ನ ನಿನಗೆ ಕೊಡ್ತಾ ಇದ್ದೀನಿ, ಇಟ್ಕೋ ಅಂತ ಕೊಟ್ಟಿದ್ದಿ, ಇಟ್ಟು ವಾಪಸ್ ತಿಳ್ತಾ ಇದ್ದ. ಅರ್ಥೋಹಿ ಕನ್ಯಾ ಪರಕೀಯ ಏವ ಅಂತಿದ್ದ ಹಾಗೆ. ಕನ್ಯಾ ಹುಟ್ಟಿತು ಅಂತಂದ್ರೆ ಅದು ಇನ್ನೊಬ್ಬರಿಗೆ ದಾನ ಮಾಡಿ ಮದುವೆ ಮಾಡಿ ಕೊಟ್ಟ ಮೇಲೆ ಇವನಿಗೆ ಹೇಗೆ ಸಮಾಧಾನ, ಅದರಂತೆ ನಮಗೆ ಪರಮಾತ್ಮ ಕೊಟ್ಟ ಸಂಪತ್ತನ್ನ ಅವನಿಗೆ ವಿನಿಯೋಗ ಮಾಡಿ ಅವನಿಗೆ ಕಾಣಿಕೆ ಇಟ್ಟಾಗ ಆಗ ಸಮಾಧಾನ, ನೆಮ್ಮದಿ. ಕನ್ಯಾದಾನ ಮಾಡಿ ಅಂತೂ ಇಂತೂ ಮದುವೆ ಮಾಡಿದೆ ಅಂತ ಹೇಗೆ ತೃಪ್ತಿಯ ಮನೋಭಾವ ಬರ್ತದೆ, ದೇವರಿಗೆ ಸಂಪತ್ತನ್ನು ಸಮರ್ಪಣೆ ಮಾಡಿದಾಗ ಆ ಮನೋಭಾವ ಇರ್ಬೇಕಂತೆ. ಏನ್ ಮಾಡೋದು, ಬಂದು ಕೇಳಿದ್ರು ಕೊಟ್ವಿ ಅಂತ. ಹಂಗಲ್ಲ, ಕನ್ಯಾದಾನ ಮಾಡಿದಾಗ ಹಂಗ್ ಮಾಡ್ತಾರೆ. ಅಯ್ಯೋ ಕೊಡ್ಬೇಕಾಯ್ತು, ಇಲ್ಲೇ ಇಟ್ಕೊಂಡ್ರೆ ಚೆನ್ನಾಗಿರ್ತಿತ್ತು ಅಂತ ಯಾರಂತಾರೆ ಹುಟ್ಟಿದ ಮಗಳನ್ನ? ಅಯ್ಯೋ ನಮ್ಮಲ್ಲೇ ಇದ್ರೆ ಚೆನ್ನಾಗಿರ್ತದೆ. ಕೊಟ್ಟಾಗ ಯಾವ ನೆಮ್ಮದಿ, ಸಂಪತ್ತು ತೆಗೆದು ದೇವ ಕಾರ್ಯಕ್ಕೆ ವಿನಿಯೋಗ ಮಾಡಿದಾಗ ಆ ನೆಮ್ಮದಿ ಇರ್ಬೇಕಂತ. ಅದಕ್ಕೆ ಹೇಳೋದು, ನದಿಯ ಜಲ ನದಿಗೆರೆವ ತೆರೆದಂದದಲ್ಲಿ ಭಗವದ್ದತ್ತ ಧರ್ಮಗಳು ಉದಧಿಶಯನಿಗೆ ಅರ್ಪಿಸುತ್ತ. ಅವನು ಉದಧಿಶಯನ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ನಾವು ಅರ್ಪಣೆ ಮಾಡುವಾಗ ಅವನಿಗಿಲ್ಲ ಅಂತ ಕೊಟ್ಟದ್ದಲ್ಲ, ಅವನು ಉದಧಿಶಯನ. ಏನು ಉದಧಿಶಯನ ಅಂದ್ರೇನು? ಸಮುದ್ರಶಾಹಿ. ಯಾಕೆ ಆ ಶಬ್ದ ಪ್ರಯೋಗ ಮಾಡಿದ್ರು? ರತ್ನಾಕರಸ್ತವ ಗೃಹಂ ಗೃಹಿಣೀ ಚ ಪದ್ಮಾ ಇಂದೇಯಮಸ್ತಿ ಭವತೆ ಜಗದೀಶ್ವರಾಯ. ಒಬ್ಬ ಭಕ್ತ ಹೇಳ್ತಾನೆ, ಸ್ವಾಮಿ ನಿನಗ್ ಕೊಡ್ತೇನೆ ನಾನು ಅಂತಂದ್ರೆ ನನ್ ದುರಹಂಕಾರ ಆದೀತು, ಏನ್ ಕೊಡ್ಲಿಕ್ಕಿದೆ ಹೇಳು ನಿನಗೆ? ನಿನಗೆ ಯಾಕೆ ನಾವು ಕೊಡ್ಬೇಕಾಗ್ತದೆ ಹೇಳು? ನಿನಗಿಲ್ಲ ಅಂತ ನಾವು ಕೊಡೋದೇನು? ರತ್ನಾಕರಸ್ತವ ಗೃಹಂ, ನಿನ್ನ ಮನೆನೇ ರತ್ನಾಕರ ಅಂದ್ರೆ ಸಮುದ್ರ. ನೀನು ಉದಧಿಶಯನ, ಸದಾ ನೀನ್ ಮಲಗಿರೋದೇ ಸಮುದ್ರದಲ್ಲಿ. ಸಮುದ್ರಕ್ಕೆ ರತ್ನಾಕರ ಅಂತ ಹೆಸರು. ಎಲ್ಲ ರತ್ನ ಮುತ್ತು ವಜ್ರ ಹವಳ ಇರೋದೇ ಸಮುದ್ರದಲ್ಲಿ. ಅದು ನಿನ್ನ ಮನೆ. ನಾವೇನ್ ಕೊಡ್ತೇವೆ? ನಿನ್ನ ಮನೆನೇ ರತ್ನಾಕರ. ಏನಾದ್ರೂ ಒಂದು ರತ್ನ ಮುತ್ತು ಹವಳ ಕೊಟ್ರೆ ಪರಮಾತ್ಮನಿಗೆ ಇಲ್ಲದೆ ಇದ್ದದ್ ನಾವು ಕೊಟ್ಟೋದಲ್ಲ. ರತ್ನಾಕರ ಸ್ತವಗ್ರಹಂ. ಹೋಗ್ಲಿ ರತ್ನ ಮುತ್ತು ಬೇಡ, ಹಣ ಕೊಡ್ತೀನಿ ಅಂತಂದ್ರೆ ಗೃಹಿಣಿ ಚ ಪದ್ಮಾ, ಹಣದ ಅಧಿದೇವತೆ ಲಕ್ಷ್ಮೀ ದೇವಿ ನಿನ್ನ ಹೆಂಡತಿ. ನಿನ್ ಸಂಪತ್ತೇನ್ ಕೊಡು, ನೀನೇ ನಮಗ್ ಕೊಡುವವನಷ್ಟೇನೆ. ಗೃಹಿಣಿ ಚ ಪದ್ಮಾ ಹಿಂದೇಯ ಮಸ್ತ್. ಹಾಗೆ ಏನಾದ್ರೂ ಅಧಿಕಾರ ಸ್ಥಾನಮಾನ ಕೊಡ್ತೇನೆ ಅಂತಂದ್ರೆ ಹಿಂದೇಯ ಮಸ್ತಿ ಭವತೆ ಜಗದೀಶ್ವರಾಯ. ನೀನು ಜಗದೀಶ್ವರ, ಸಕಲ ಪ್ರಭುತ್ವ ನಿನ್ನಲ್ಲೇ ಇದೆ, ನೀನೇ ನಮಗ್ ಪ್ರಭುತ್ವ ಕೊಡ್ಬೇಕಷ್ಟೇನೆ. ಮುಂದೆ ದತ್ತ ಸ್ವಾತಂತ್ರ್ಯ ಅಂತ ಬರ್ತದೆ, ಪರಮಾತ್ಮನೇ ಹಂಚಿಕೊಡ್ತಾನಂತೆ ಪ್ರಭುತ್ವ ಬೇರೆಯವ್ರಿಗೆ. ಹೀಗಿರುವಾಗ ನಾವೇನ್ ಕೊಡ್ಬೇಕು? ನಿನಗೆ ಮನಸ್ಸು ಕೊಡ್ಬೇಕಷ್ಟೇ. ಸರ್ವವೂ ನಿಂದೆ, ನಿನ್ನಿಂದ ದತ್ತವಾದದ್ದು ನಮ್ಮ ಹತ್ರ ಇದೆ, ಅದರಲ್ಲಿ ಇಷ್ಟಂಶ ನಿನಗೆ ಕೊಡ್ಬೇಕಾದದ್ದು ನಮ್ಮ ಧರ್ಮ, ಕೊಡ್ತಿದ್ದೀವಿ ಅಂತ ಅವನಿಗೆ ಅರ್ಪಿಸ್ಬೇಕು. 3 ಅಂಶವನ್ನ ಇದರಲ್ಲಿ ಹೇಳ್ತಾರೆ. ಅರಿಯದಿದ್ದರು ಎಮ್ಮೊಳಿದ್ದನವರತ ವಿಷಯಗಳುಂಬ ಜ್ಞಾನೋತ್ತರದಿ ತನಗರ್ಪಿಸಲು ಚಿತ್ಸುಖವಿತ್ತು ಸಂತೈಪ. ನಾವು ಕೊಡದೇ ಇದ್ರೆ ಅವನು ತಗೊಳ್ಳೋದಿಲ್ಲ ಅಂತೇನಿಲ್ಲ, ನಾವು ಕೊಡದೇ ಇದ್ರು ತಗೊಳ್ಳೋದು, ಅವನು ತಗೊಂಡೇ ತಗೋತಾನೆ. ಅವನಿಗೆ ನಾವು ತಿಳಿದು ಕೊಟ್ರೆ ನಮಗ್ ವಿಶೇಷ ಫಲ, ಕೊಡದಿದ್ರು ಹೋಗೋದು ಅವನಿಗೆ. ಯಾಕೆ? ಬೇರೆ ಎಲ್ಲಿ ನೀರ್ ಹಾಕಿದ್ರು ಬುಡಕ್ ಹೋಗೋ ಹಾಗೆ ನಾವು ಯಾರಿಗ್ ಕೊಟ್ರು ಅದೆಲ್ಲ ಪರಮಾತ್ಮನಲ್ಲೇ ಹೋಗಿ ಸೇರೋದು. ತಿಳಿದು ಕೊಡೋದು ವಿಶೇಷ. ಸರಿತು ಕಾಲಪ್ರವಾಹಗಳು ಕಂಡರೆಯು ಸರಿ, ಕಾಣದಿರೆ ಪರಿವುವು ಮರಳಿ ಮಜ್ಜನ ಪಾನಕರ್ಮಗಳಿಂದ ಸುಖವಿಹವು. ಪರಮಾತ್ಮನಿಗೆ ಕೊಡೋದು ಅಂದ್ರೆ ಅರ್ಥ ಏನು? ಬೇರೆ ಬೇರೆ ಅಧಿಷ್ಠಾನದಲ್ಲಿದ್ದ ಪರಮಾತ್ಮನಿಗೆ ಕೊಡೋದು. ಯಾವುದೋ ಒಂದು ಅಧಿಷ್ಠಾನ, ಉತ್ತಮ ಅಧಿಷ್ಠಾನ ಸಿಕ್ತು, ಅಲ್ಲಿ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಂಡು ನಾವು ಅವನಿಗೆ ಕೊಡ್ಬೇಕು. ನಾವು ಕೊಡದೇ ಇದ್ರೆ ಅದೇನ್ ನಿಂತು ಹೋಗೋದಿಲ್ಲ, ಕೆಲಸ ಆಗೋದಾಗೆ ಆಗ್ತದೆ. ಕೊಟ್ವಿ, ನಾವು ಪುಣ್ಯ ಭಾಗ್ಯಗಳಾಗ್ತದೆ. ಒಂದು ರಥೋತ್ಸವ ಅಂತ ಏರ್ಪಾటు ಮಾಡಿದ ಮೇಲೆ ರಥೋತ್ಸವ ಆಗೋದೆ. ಯಾರು ಕೈ ಹಾಕಿದ್ರು ಆಗ್ತದೆ, ಹಾಕದಿದ್ರು ಆಗ್ತದೆ, ಅಂತೂ ರಥೋತ್ಸವ ಹಾಗೆ ಆಗ್ತದೆ. ನಿಂತ್ಕೊಂಡು ದೂರ ನಿಂತ್ಕೊಂಡು ನೋಡಿದ್ರು ರಥ ಎಳೆಯೋದು ಎಳೆದೇ ಎಳಿತಾರೆ ಹೋಗ್ತದೆ. ನಾವು ಕೈಗೂಡಿಸಿದ್ರೆ, ನಾವು ಹಾಗೆ ಕೈ ಹಾಕಿದ್ರೆ ನಮಗ್ ಪುಣ್ಯ.
ನಾವು ಅಕಸ್ಮಾತ್ ಕೈ ಹಾಕಲಿಲ್ಲ ಅಂತಂದ್ರೆ ರಥೋತ್ಸವ ಏನು ನಿಲ್ಲೋದಿಲ್ಲ. ಯಾರೋ ಪುಣ್ಯಾತ್ಮರು ಇದ್ದೇ ಇರ್ತಾರೆ, ಬರ್ತಾರೆ, ಪುಣ್ಯ ಸಂಪಾದನೆ ಮಾಡುವವರು ರಥ ಎಳಿತಾರೆ. ನಾವು ಹಾಕಿದ್ರೆ ನಮಗ್ ಇನ್ನೂ ಒಂದು ದೃಷ್ಟಾಂತ ಕೊಡ್ತಾರೆ ದಾಸರು. ಗಂಗಾ ನದಿ ಹರಿತಾನೇ ಇರ್ತದೆ. ನಾವು ಸ್ನಾನ ಮಾಡಿದ್ರೆ ಹರಿತದೆ, ಇಲ್ದಿದ್ರೆ ನಿಲ್ತದೆ ಅಂತ ಏನಿಲ್ಲ. ನಾವು ಮಜ್ಜನ ಮಾಡಿದ್ರು ಅಷ್ಟೇ, ಮಾಡದಿದ್ರು ಅಷ್ಟೇ, ಅದ್ರ ಪಾಡಿಗೆ ಅದು ಹರಿತಾ ಇರ್ತದೆ. ಆದ್ರೆ ಹರಿತಾ ಇದೆ ಅಂತ ತಿಳ್ಕೊಂಡು ನಾವು ಹೋಗಿ ಮುಳುಗಿದ್ರೆ ನಮಗ್ ಪುಣ್ಯ ಹೊರತು ಗಂಗಾದೇವಿಗೆ ಏನು ಹೆಚ್ಚಿಗೆ ಅಲ್ಲ. ಗ್ರಹಣ ಹಿಡಿತಾ ಇರ್ತದೆ, ಬಿಡ್ತಾ ಇರ್ತದೆ. ಗ್ರಹಣ ಹಿಡಿದಿದೆ ಅಂತ ತಿಳ್ಕೊಂಡು ನಾವು ಸ್ನಾನ ದಾನ ಇತ್ಯಾದಿಗಳನ್ನು ಯಜ್ಞ ಹೋಮ ಮಾಡಿದರೆ ನಮಗ್ ಪುಣ್ಯ, ಇಲ್ದಿದ್ರಿ ಸೂರ್ಯೋದಯ ಆಗ್ತದೆ, ಸೂರ್ಯಾಸ್ತಮಯ ಆಗ್ತದೆ. ಯಾರು ಅರ್ಘ್ಯ ಕೊಟ್ಟರೂ ಸೂರ್ಯೋದಯ ಆಗ್ತದೆ. ಆ ಹೊತ್ತಿಗೆ ಎದ್ದು ನಮಸ್ಕಾರ ಮಾಡಿ ಅರ್ಘ್ಯ ಕೊಟ್ಟು ಸೂರ್ಯ ಅರ್ಘ್ಯ ಕೊಟ್ಟರು ಸೂರ್ಯೋದಯ ಆಗ್ತದೆ, ಕೊಡದಿದ್ರು ಸೂರ್ಯೋದಯ ಆಗ್ತದೆ. ಇವ್ರು ಯಾರು ಹೇಳಲಿಲ್ಲ, ನಾನು ಯಾಕೆ ಹಂಗಾರೆ ಬರ್ಬೇಕು ಅಂತ ಸೂರ್ಯ ಬರೋದನ್ನೇ ನಿಲ್ಸೋದಲ್ಲ. ಸೂರ್ಯೋದಯ ಹಾಗೆ ಆಗ್ತದೆ, ಅಸ್ತಮಯ ಹಾಗೆ ಆಗ್ತದೆ. ಅರ್ಘ್ಯ ಕೊಟ್ಟರು ಸರಿ, ಬಿಟ್ಟರು ಸರಿ. ಕೊಟ್ಟವರು ಪುಣ್ಯಭಾಗಿಗಳು, ಇಲ್ದಿದ್ದವರು ಇಲ್ಲ. ಅದರಂತೆ ಗಂಗಾ ನದಿ ಹರಿತಾ ಇರ್ತದೆ, ಹರಿದಾಗ ಮುಳುಗಿದ್ರೆ ಪುಣ್ಯವಂತರು, ಇಲ್ದಿದ್ರಿಲ್ಲ. ಜ್ಞಾನಗಂಗೆ ಹರಿತಾ ಇರ್ತದೆ, ಜ್ಞಾನಗಂಗೆಯಲ್ಲಿ ಬಂದು ಮಿಂದವರು ಪುಣ್ಯವಂತರು, ಇಲ್ದಿದ್ರು ಇಲ್ಲ. ಜ್ಞಾನಗಂಗೆ ಹರಿಯೋದಂತೂ ಹರಿತಾನೆ ಇರ್ತದೆ. ಎಂಥ ಚೆನ್ನಾಗಿ ಹೇಳ್ತಾರೆ ದಾಸ. ಹರಿಯದಿದ್ದರು ಎಮ್ಮೊಳಿದ್ದನವರತ ವಿಷಯಗಳು ಉಂಬಾ. ಅವನ್ ನಾವು ತಿಳ್ಕೊಳ್ಳದಿದ್ರು ನಮ್ಮೊಳಗೆ ಅವನೇ ನಿಂತುಕೊಂಡು ಕರ್ಮ ಮಾಡಿಸಿ ನಮ್ಮ ಫಲವನ್ನ ಭೋಗಿಸೋನು ಅವನೇ. ಆದ್ರೆ ತಿಳಿದು ಬಿಟ್ರೆ ಅವನೊಬ್ಬ ಇದ್ದಾನೆ ಅಂತ ತಿಳಿದ್ರೆ ವಿಶೇಷ ಸುಖವನ್ನ ಕೊಡ್ತಾನಂತೆ, ವಿಶೇಷ ಫಲ ಕೊಡ್ತಾನೆ. ಸರಿತು ಕಾಲ ಪ್ರವಾಹಗಳು, ಸರಿತ್ ಪ್ರವಾಹ ಅಂದ್ರೆ ನದಿ ಪ್ರವಾಹ ಹರಿತಾ ಇರ್ತದೆ. ನಾವು ಕಂಡ್ರು ಸರಿ, ಕಾಣದಿದ್ರು ಸರಿ ಹರಿತಾ ಇರ್ತದೆ. ಕಾಲ ಪ್ರವಾಹ, ಸೂರ್ಯೋದಯ, ಸೂರ್ಯಾಸ್ತಮಯ, ಗ್ರಹಣ, ಪರ್ವಕಾಲ, ಏಕಾದಶಿ, ಅಮಾವಾಸ್ಯೆ, ಹುಣ್ಣಿಮೆ, ಪರ್ವಕಾಲ, ಚಾತುರ್ಮಾಸ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಆದ್ರೆ ಬಂದಿದೆ ಇಂಥ ಕಾಲ ಪ್ರವಾಹ ಅಂತ ತಿಳ್ಕೊಂಡು ಮಾಡಿದ್ರೆ ಅವರಿಗೆ ವಿಶೇಷ ಪುಣ್ಯ, ಇಲ್ದಿದ್ರೆ ಸರಿತು ಕಾಲ ಪ್ರವಾಹಗಳು, ಕಂಡರೆಯೂ ಸರಿ ಕಾಣದಿರೆ ಸರಿ. ಪರಿವು ಮರಳಿ ಮಜ್ಜನಪಾನ ಕರ್ಮಗಳಿಂದ ಸುಖವಹವು. ಏನು ಮಾಡುವ ಕರ್ಮಗಳು ಲಕ್ಷ್ಮೀ ನಿವಾಸನೆಗರ್ಪಿಸ ಅನುಸಂಧಾನ ಪೂರ್ವಕದಿಂದ ಸಂದೇಹಿಸಿದ ದಿನದಿನದಿ ಮಾನನಿಧಿ ಕೈಕೊಂಡು ಸುಖವಿತ್ತಾನತರ ಸಂತೈಪ ತೃಣಜಲಧೇನು ತಾನುಂಡ ಅನವರತ ಪಾಲ್ಗರವೆ ತರನಂತೆ. ಕೊನೆಗೆ ದಾಸರು ಎಲ್ಲ ಜೀವರಿಗೆ ಕೊಡ್ತಕ್ಕ ಸಂದೇಶ ಏನು ಅಂತಂದ್ರೆ, ನೀವು ಮಾಡುವಂತಹ ಕರ್ಮ ಸಣ್ಣದಾಗಿರಬಹುದು, ದೊಡ್ಡದಾಗಿರಬಹುದು, ಅಲ್ಪ ಸೇವೆ ಮಾಡಬಹುದು, ಮಹಾಸೇವೆನೂ ಮಾಡಬಹುದು. ಅದರಲ್ಲಿ ಸಂಕೋಚ ಪಡಬೇಕಾಗಿಲ್ಲ. ನಾವು ಮಾಡೋ ಸೇವೆ ಅಲ್ಪ, ಪರಮಾತ್ಮ ಸ್ವೀಕಾರ ಮಾಡ್ತಾನೋ ಇಲ್ವೋ ಅಂತ ಸೇವೆ ಮಾಡೋದನ್ನು ಬಿಡಬಾರದು, ಅರ್ಪಣೆ ಮಾಡೋದನ್ನ ಬಿಡಬಾರದು, ಮಾಡಲೇಬೇಕು. ಅಷ್ಟಕ್ಕೆ ಫಲ ಅಂತೂ ಕೊಟ್ಟೇ ಕೊಡ್ತಾನೆ ಪರಮಾತ್ಮ. ಕುಚೇಲ ಒಂದು ಹಿಡಿ ಅವಲಕ್ಕಿ ಕೊಟ್ರೆ ಅದನ್ನು ಸ್ವೀಕಾರ ಮಾಡಿ ಮಹಾಫಲ ಕೊಟ್ಟ. ಲಕ್ಷ್ಮೀದೇವಿ ಮಾಡತಕ್ಕಂಥ ವೈಭವದ ಪೂಜೆ ಸ್ವೀಕಾರ ಮಾಡಿ ಅದಕ್ಕೂ ಫಲ ಕೊಡ್ತಾನೆ ಪರಮಾತ್ಮ. ಅದರಲ್ಲಿ ಸಂಕೋಚ ನಾವು ಪಡಬಾರದು ಅಂತ ದಾಸರು ಹೇಳ್ತಾ ಇದ್ದಾರೆ. ಪರೀಕ್ಷೆ ಇದ್ದ ಹಾಗೆ, ಕೆಲವರು ಕರ್ಮ ಮಾಡಲಿಕ್ಕೆ ಅವರಿಗೆ ಬರದೇ ಇದ್ದಾಗ, ಅಥವಾ ಸರಿಯಾಗಿ ಪೂರ್ತಿ ಮಂತ್ರ ಬರಲಿಲ್ಲ, ತಂತ್ರ ಗೊತ್ತಿಲ್ಲ ಅಂತಂದ್ರೆ ಹೀಗೆ ಹೇಳೋ ಕ್ರಮ ಇದೆ. ಮಾಡಿದ್ರೆ ಸರಿಯಾಗಿ ಮಾಡಬೇಕು, ಇಲ್ದಿದ್ರೆ ಮಾಡ್ಲೇಬಾರದು. ನಮಗ್ ಸರಿ ಮಾಡ್ಲಿಕ್ಕೆ ಬರೋದಿಲ್ಲ, ಅದಕ್ಕೆ ಮಾಡೋದೆಲ್ಲ ಬಿಟ್ಬಿಡ್ತೀವಿ ಅಂತ. ಇದು ತಪ್ಪು ಅಂತಾರೆ ದಾಸರು. ನಿಮಗೆ ಎಷ್ಟು ಪೂಜೆ ಮಾಡ್ಲಿಕ್ಕೆ ಬರ್ತದೋ ಅಷ್ಟು ಮಾಡ್ರಿ. ಅವ್ರ ಹಂಗ ಮಾಡ್ಲಿಕ್ಕೆ ಆಗ್ಲಿದ್ರು ಪರವಾಗಿಲ್ಲ, ಬಂದಷ್ಟು ಮಾಡ್ರಿ. ನಮ್ಮ ಗುರುಗಳು ಹೇಳ್ತಾ ಇದ್ರು ಹಿಂದೆ, ವಿದ್ಯಾಮಾನ್ಯ ತೀರ್ಥರು, ಎಷ್ಟು ಬರ್ತದ ಅಷ್ಟು ಮಾಡ್ರಿ ಮೊದಲು, ಆಮೇಲೆ ತಾನೇ ದೇವ್ರು ಜಾಸ್ತಿ ಮಾಡಿಸ್ಕೋತಾನೆ ಅಂತ. ಏನೂ ಗೊತ್ತಿಲ್ಲ, ತೀರ್ಥ ಇಲ್ದೆ ಇರ್ಬೇಡ್ರಿ ದಿವಸ ಅಂತಿದ್ರು. ತೀರ್ಥ ಇಲ್ದೆ ಇರ್ಬೇಡ್ರಿ, ಇದ್ದದ್ರಲ್ಲೇ ಶುದ್ಧವಾಗಿ ಒಂದ್ ಥಾಲಿ ನೀರು ತುಂಬಿಕೊಳ್ರಿ, ಒಂದು ಶಾಲಿಗ್ರಾಮ ಹೊರಗಿಟ್ಕೊಳ್ರಿ. ಆ ನೀರನ್ನೇ ಓಂ ಓಂ ನಮೋ ನಾರಾಯಣಾಯ ಓಂ ಅಂತ ಅಭಿಮಂತ್ರಿಸ್ರಿ. ಓಂ ಓಂ ನಮೋ ನಾರಾಯಣಾಯ ಓಂ ಅಂತ ನಾರಾಯಣ ಮೂಲ ಮಂತ್ರದಿಂದಲೇನೆ ಅದಕ್ಕೊಂದಿಷ್ಟು ನೀರು ಹಾಕ್ರಿ. ಒಂದೆರಡು ತುಳಸಿ ದಳ ತಗೊಂಡು ಓಂ ಓಂ ನಮೋ ನಾರಾಯಣಾಯ ಓಂ ಅಂತ ಶಾಲಿಗ್ರಾಮಕ್ಕೆ ಅರ್ಪಣೆ ಮಾಡ್ರಿ. ಅದನ್ನ ಮೇಲೆ ಏರಿಸ್ರಿ. ಏನಿತ್ತೋ ಸಕ್ಕರೆ, ದ್ರಾಕ್ಷಿ, ಗೋಡಂಬಿ ಏನಿದ್ದದನ್ನ ಓಂ ಓಂ ನಮೋ ನಾರಾಯಣಾಯ ಓಂ ನೈವೇದ್ಯಂ ಸಮರ್ಪಯಾಮಿ ಅಂತ ಮಾಡ್ರಿ. ಒಂದು ಮಂಗಳಾರತಿ ಮಾಡ್ರಿ, ತೀರ್ಥ ತಗೊಳ್ರಿ. ಆಮೇಲೆ ದೇವರು ಪುರುಷ ಸೂಕ್ತ ಕಲಿಸ್ತಾನೆ ಅಂತಿದ್ರು. ಆಮೇಲೆ ಪುರುಷ ಸೂಕ್ತ ಬರೋ ಹಂಗೆ ಮಾಡ್ತಾನೆ, ಅದರಿಂದ ಪೂಜೆ ಮಾಡ್ರಿ. ಆಮೇಲೆ ಇನ್ನೂ ವೇದ ಮಂತ್ರ ಬರೋ ಹಾಗೆ ಮಾಡ್ತಾನೆ. ಈ ರೀತಿ ಎಷ್ಟು ಬಂತು ಅಷ್ಟನ್ನೇ ಮಾಡಬೇಕು. ಎಷ್ಟು ನಮ್ಮಲ್ಲಿ ಸಂಪತ್ತು ಕೊಟ್ಟಿದ್ದಾನೋ ಪರಮಾತ್ಮ, ಅದರಲ್ಲೇ ಒಂದಂಶ ತೆಗೆದು ಪರಮಾತ್ಮನ ಸೇವೆಗೆ ಅಂತ ಇಡಬೇಕು. ಕೋಟ್ಯಾಧೀಶರು ಕೊಡುವಷ್ಟು ಕೊಡ್ಲಿಕ್ಕೆ ಆಗದೇ ಇದ್ರು ಕೂಡ ಅಂತೂ ಅರ್ಪಣೆ ಮಾಡಬೇಕು. ಪರೀಕ್ಷೆ ಇದ್ದ ಹಾಗೆ, ಎಷ್ಟು ಬಂತು ಅಷ್ಟು ಬರಿ ಅಂತಾರೆ. ಮೇಸ್ಟ್ರುಗಳಿಗೆಲ್ಲ ಗೊತ್ತಿರ್ತದೆ. ಏನಾದ್ರೂ ಒಂದು ಕ್ವಶನ್ ನಂಬರ್ ಹಾಕಿ ಒಂಚೂರು ಟಚ್ ಮಾಡಿ ಬಿಡ್ಬೇಕು.
ಒಂದೋ ಎರಡೋ ಮಾರ್ಕ್ ಹಾಕ್ತಾರೆ, ಅಂತೂ ಇಂತೂ 35 ಬರ್ತದೆ. ಸರಿಯಾಗಿ ಬರ್ಲಿಕ್ಕೆ ಆಗೋದಿಲ್ಲ, ನಾವು ಅವರಷ್ಟು ಬರೆಯೋದಿಲ್ಲ ಅಂತ ಹೇಳಿ ಬರೆಯೋದೇನೆ ಬಿಟ್ಬಿಟ್ರೆ, ಅಟೆಂಪ್ಟೇ ಮಾಡದೇ ಇದ್ರೆ ಏನಿಲ್ಲ, 0 ಬಂದಷ್ಟಾದ್ರೂ ಬರೆದ್ರೆ ಪಾಸ್ ಆಗ್ತಾನೆ. ಎಷ್ಟು ಬಂತು ಅಷ್ಟು ಬರಿಬೇಕು, ಅದಕ್ಕೆ ಮಾರ್ಕ್ಸ್ ಇದೆ, ಅದಕ್ಕೂ ನಂಬರ್ ಹಾಕ್ತಾರೆ. ಅದರಂತೆ ಪರಮಾತ್ಮ ಬಂದಷ್ಟು ಕರ್ಮಗಳನ್ನ ಮಾಡ್ರಿ, ಅದನ್ನು ಸ್ವೀಕಾರ ಮಾಡಿ ಅದಕ್ಕೆ ಫಲ ಕೊಡ್ತಾನೆ. ಎಷ್ಟಿತ್ತೋ ಅಷ್ಟನ್ನ ಅರ್ಪಣೆ ಮಾಡ್ರಿ, ಏನ್ ಕರ್ಮ ಮಾಡ್ತಿರೋ ಅದನ್ನ ಅರ್ಪಣೆ ಮಾಡ್ರಿ, ಅದಕ್ಕೊಂದೋ ಎರಡೋ ಮಾರ್ಕ್ ಹಾಕ್ತಾ ಹೋಗ್ತಾನೆ. ಏನೋ ಮಾಡ್ಲಿಲ್ಲ ಅಂತಂದ್ರೆ ಮಾತ್ರ ಏನೂ ಆಗೋದು. ಅದಕ್ಕೆ ದಾಸರು ದೃಷ್ಟಾಂತ ಕೊಟ್ಟು ಹೇಳ್ತಾರೆ, ಏನು ಮಾಡುವ ಕರ್ಮಗಳು ನೀವ್ ಏನೇ ಮಾಡ್ರಿ, ಲಕ್ಷ್ಮೀ ನಿವಾಸನೆಗೆ ಅರ್ಪಿಸು ಅನುಸಂಧಾನ ಪೂರ್ವಕದಿಂದ ಸಂದೇಹಿಸದೆ ದಿನದಿ. ಸಂದೇಹಿಸದೆ ಅಂತ ಹಾಕಿರೋದು ಅದಕ್ಕೆ. ಅವ್ರಿಗೆ ಕೆಲವರಿಗೆ ಸಂದೇಹ ಬರ್ತಿದೆ, ಇದನ್ನ ನಾವು ಮಾಡ್ಬೇಕೋ ಬೇಡೋ, ಬಹಳ ಅಲ್ಪ ಕರ್ಮ ಅಂತ. ನಹಿ ಇಂದಿರಾರಾಧ್ಯ ಪದೋ ಮುಕುಂದ ದೂರ್ವಾಂಕುರೈರ್ ಮಂದಜನೈರ್ ಅಪೂಜ್ಯ ಅಂತ. ಇಂದಿರಾರಾಧ್ಯ ಪದ, ಲಕ್ಷ್ಮೀದೇವಿಯಿಂದ ಆರಾಧ್ಯವಾದ ಪಾದವುಳ್ಳ ಪರಮಾತ್ಮ, ದೂರ್ವಾಂಕುರೈಹಿ ಮಂದಜನೈಹಿ ನಹಿ ಅಪೂಜ್ಯ. ದೂರ್ವಾಂಕುರ ತುಳಸಿ ಗರಿಕೆ ಅದನ್ನು ತಗೊಂಡು ಮಂದ ಜನರು ಪೂಜೆ ಮಾಡಿದರೆ ಅದನ್ನೂ ಸ್ವೀಕಾರ ಮಾಡ್ತಾನೆ, ಅದನ್ನು ಸ್ವೀಕಾರ ಮಾಡ್ತಾನೆ. ಇದು ಪರಮಾತ್ಮನ ಸ್ವಭಾವ. ಅದರಿಂದ ಸಂದೇಹಿಸದೆ ದಿನದಿ ಪ್ರತಿನಿತ್ಯ ಏನು ಮಾಡುವ ಕರ್ಮಗಳನ್ನ ಅರ್ಪಿಸಿರಿ, ಅರ್ಪಣೆ ಮಾಡ್ರಿ ಪರಮಾತ್ಮನಿಗೆ. ಮಾನನಿಧಿ ಕೈಕೊಂಡು ಸುಖವಿತ್ತು, ಆ ಪರಮಾತ್ಮ ಅದನ್ನೇ ಸ್ವೀಕಾರ ಮಾಡಿ ನಿಮಗೆ ಸುಖ ಕೊಟ್ಟು ಸಂರಕ್ಷಣೆ ಮಾಡ್ತಾನೆ. ಹೇಗೆ ಅಂತಂದ್ರೆ, ಅವನು ಧೇನು ಇದ್ದ ಹಾಗೆ, ಹಸು ಇದ್ದ ಹಾಗೆ. ತೃಣ ಜಲ ಧೇನು ತಾನುಂಡು. ಹಸುವಿಗೆ ನಾವು ಕೊಡೋದೇನು? ಬರೇ ತೃಣ ಜಲ, ಒಂದಿಷ್ಟು ಹುಲ್ಲು ಒಂದಿಷ್ಟು ನೀರು. ಬರೇ ನಾವಿಟ್ಟು ಹುಲ್ಲು ನೀರನ್ನು ಸ್ವೀಕಾರ ಮಾಡಿ ನಮಗ್ ಮಾತ್ರ ಹಸು ಅಮೃತವನ್ನು ಕೊಡ್ತದೆ. ಅದರಂತೆ ಪರಮಾತ್ಮನಿಗೆ ಏನಿತ್ತು ಅಷ್ಟೇ ಅರ್ಪಣೆ ಮಾಡ್ರಿ, ಅದನ್ನು ಸ್ವೀಕಾರ ಮಾಡಿ ಪರಮಾತ್ಮ ಅಪಾರವಾಗಿ ನಮಗ್ ಖಂಡಿತವಾಗಿಯೂ ಕೊಟ್ಟೇ ಕೊಡ್ತಾನೆ. ತೃಣಜಲಧೇನು ತಾನುಂಡು ಅನವರತ ಪಾಲ್ಗರೆವ ತರನಂತೆ. ಹಸು ಹೇಗೆ ಮಾಡ್ತದೋ ಅಂದ್ರೆ, ದನದ ಒಳಗೆ ಪರಮಾತ್ಮನೇ ಇದ್ದುಕೊಂಡು ನಾವು ಕೊಟ್ಟ ಬರೇ ತೃಣ ಜಲ ಸ್ವೀಕಾರ ಮಾಡಿ ಹಾಲು ಕೊಡ್ತಾನೆ. ನಿಮಗೂ ಹಾಗೆ ಸಂಪತ್ತು, ಎಲ್ಲ ವೈಭವಗಳನ್ನ, ಭೋಗ್ಯ ವಸ್ತುಗಳನ್ನ, ಭಾಗ್ಯವನ್ನ ಎಲ್ಲವನ್ನು ಪರಮಾತ್ಮ ಕೊಡ್ತಾನೆ. ಸಂದೇಹ ಪಡಬೇಡ್ರಿ, ಆ ಪರಮಾತ್ಮನಿಗೆ ಸಂದೇಹಿಸದೆ ಅರ್ಪಣೆ ಮಾಡ್ರಿ ಅಂತ ದಾಸರಾಯರು ಕಳಕಳಿಯಿಂದ ಹೇಳಿದ್ದಾರೆ. ಪೂರ್ವ ದಕ್ಷಿಣ ಪಶ್ಚಿಮೋತ್ತರ ಪಾರ್ವತೀಪತಿ ಅಗ್ನಿವಾಯುಸು ಶಾರ್ವರೀಕರ ದಿಗ್ವಲಯದೊಳು ಹಂಸನಾಮಕನು. ಸರ್ವಕಾಲದಿ ಸರ್ವರುಳು ಸುರ ಸಾರ್ವಭೌಮನು ಸ್ವೇಚ್ಛೆಯಲ್ಲಿ ಮತ್ತೋರ್ವರಿಗೆ ಗೋಚರಿಸದ ಅವ್ಯಕ್ತಾತ್ಮನೆಂದೆ ನಿಪ. ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಪಾರ್ವತೀಪತಿ ಅಂತಂದ್ರೆ ಈಶಾನನ ದಿಕ್ಕು, ದಿಗ್ವಲಯದೊಳು, ಹೀಗೆ ಎಲ್ಲ 4 ದಿಕ್ಕು 4 ವಿದಿಕ್ಕಿನೊಳಗೆ ಪರಮಾತ್ಮ ಹಂಸನಾಮಕನಾಗಿ ಭಗವಂತ ಸರ್ವಕಾಲದಿ ಸರ್ವರುಳು, ಎಲ್ಲರಲ್ಲಿಯೂ ಸರ್ವಕಾಲದಲ್ಲಿ ಅವರ ಹೃದಯ ಕಮಲದಲ್ಲಿ ಬೇರೆ ಬೇರೆ ಹೊರಗಡೆ ದಿಕ್ಕುಗಳಲ್ಲಿ ಸಂಚಾರ ಮಾಡ್ತಾ, ಯಾರಿಗೂ ಕೂಡ ಗೋಚರಿಸದೆ, ಸ್ವೇಚ್ಛೆಯಲ್ಲಿ ಮತ್ತೋರ್ವರಿಗೆ ಗೋಚರಿಸದೆ, ಯಾರಿಗೂ ಕೂಡ ಗೊತ್ತಾಗದೇನೆ ಅವ್ಯಕ್ತನಾಗಿ ಎಲ್ಲ ಕಡೆ ತಿರುಗಿ ಎಲ್ಲರನ್ನು ನೋಡ್ತಾ ಇರ್ತಾನೆ. ಸರ್ವರನ್ನೂ ಅವಲೋಕನ ಮಾಡ್ತಿರ್ತಾನೆ, ಸರ್ವತ್ರ ಇದ್ದಾನೆ. ಹಂಸ ಅಂತ ಇಲ್ಲಿ ಶಬ್ದ ಪ್ರಯೋಗ ಮಾಡಿದ್ದಾರೆ. ನಿರ್ದುಷ್ಟ, ಎಲ್ಲ ಕಡೆ ವ್ಯಾಪ್ತನಾಗಿದ್ರೂ ಕೂಡ ಹಂಸನಾಮಕನು ಅಂದ್ರೆ ನಿರ್ದುಷ್ಟನಾಗಿರ್ತಾನೆ. ಮರೀಚಿರ್ದ ಮನೋಹಂಸಃ ಸುಪರ್ಣೋ ಭುಜಗೋತ್ತಮ ಅಂತ ಹಂಸ ಅಂತ ಸಹಸ್ರನಾಮದಲ್ಲಿದೆ. ನಿರ್ದುಷ್ಟ ಅಂತರ್ಥ ಹಂಸ ಅಂತ. ಹಂ ಎಲ್ಲ ದೋಷಗಳನ್ನ ತ್ಯಾಗ ಮಾಡಿದವನು, ಸ ಅಂತಂದ್ರೆ ಸಾರರೂಪನ, ಸಾರಭೂತನಾದವನು, ಜಗತ್ತಿನಲ್ಲಿ ಶ್ರೇಷ್ಠ. ಸಾರ ಅಂದ್ರೆ ಶ್ರೇಷ್ಠ. ಹಂಸ ಅಂತ ಸಕಲ ದೋಷ ಪರಿತ್ಯಾಗ ಮಾಡಿ ಹಂ ಅನ್ನಿಸ್ಕೊಂಡಿರುವವನು. ಹಂ ಎಲ್ಲ ದೋಷಗಳನ್ನ ತ್ಯಾಗ ಮಾಡಿದವನು. ಸ ಅಂತಂದ್ರೆ ಸಾರರೂಪನ, ಸಾರಭೂತನಾದವನು, ಜಗತ್ತಿನಲ್ಲಿ ಶ್ರೇಷ್ಠ. ಸಾರ ಅಂದ್ರೆ ಶ್ರೇಷ್ಠ. ಹಂಸ ಅಂತ ಸಕಲ ದೋಷ ಪರಿತ್ಯಾಗ ಮಾಡಿ ಹಂ ಅನ್ನಿಸ್ಕೊಂಡಿರುವವನು, ಜಗತ್ತಿನಲ್ಲಿ ಶ್ರೇಷ್ಠನಾದ್ರಿಂದ ಸ, ಸಾರಭೂತನಾದ್ರಿಂದ ಸ ಅಂತ ಅವನಿಗೆ ಹೆಸರು. ಅದರಿಂದ ಹಂಸನಾಮಕನಾಗಿ ಪರಮಾತ್ಮ ಸರ್ವತ್ರ ಸಂಚಾರ ಮಾಡ್ತಾ ಎಲ್ಲದಕ್ಕೂ ಸಾಕ್ಷಿಯಾಗಿ, ಎಲ್ಲರೂ ಮಾಡುವ ಕರ್ಮಗಳಿಗೆ ಸಾಕ್ಷಿಯಾಗಿ, ಕರ್ಮಸಾಕ್ಷಿ ಅಂತ ಕರೀತಾರೆ. ಒಳಗೆ ಹೊರಗೆ ವ್ಯಾಪ್ತನಾಗಿದ್ದು ಕರ್ಮಗಳನ್ನ ನೋಡ್ತಿರ್ತಾನೆ. ಅಂದ ಮೇಲೆ ಅವನಿಗೆ ನಾವು ಅರ್ಪಣೆ ಮಾಡದಿದ್ರೆ, ಯಾರಾದ್ರೂ ನಾವು ಮಾಡಿದ ಕರ್ಮ ನೋಡಿದಾಗ ಒಪ್ಕೊಂಡ್ಬಿಡೋದು ಒಳ್ಳೇದು. ಹೌದೌದು ಮಾಡಿದ್ದೀನಿ. ಪ್ರತ್ಯಕ್ಷ ನೋಡಿರ್ತಾರೆ, ಅಂಥವ್ರಿಗೆ ನಾವು ಸುಳ್ಳು ಹೇಳಿದ್ರೆ ಉಪಯೋಗ ಇಲ್ಲ. ಯಾರು ನೋಡದೆ ಕೇಳ್ತಾರೆ ನೀ ಏನ್ ಮಾಡಿದ್ದೆ ಅಂತ, ಅಲ್ಲಿ ಬೇಕಾದ್ರೆ ಸುಳ್ಳು ಹೇಳ್ತಾರೆ. ಪ್ರತ್ಯಕ್ಷ ನೋಡಿದವ್ರ ಹತ್ರ ಸುಳ್ಳು ಹೇಳೋದೇನು? ಕರ್ಮ ಸಾಕ್ಷಿಯಾದಂತಹ ಪರಮಾತ್ಮನಿಗೆ ನಾವು ಎಲ್ಲ ಕರ್ಮವನ್ನ ನೀನೇ ಮಾಡಿಸಿದ್ದು ಅಂತ ಅರ್ಪಣೆ ಮಾಡಿದರೆ
ಅದಕ್ಕೆ ಫಲ ಕೊಡ್ತಕ್ಕವನಾಗ್ತಾನೆ ಅಂತ ಹೇಳಿ ಕೊನೆಗೆ ಕಾಲಗಳಲ್ಲಿ 5 ವಿಧ ಕಾಲವನ್ನ 5 ವಿಧವಾದ ವರ್ಷಗಳನ್ನ ವಿಭಾಗ ಮಾಡ್ತಾರೆ. ಭಾಗವತ ತಾತ್ಪರ್ಯದಲ್ಲಿ ಭಾಗವತದಲ್ಲಿ ಬಂದಿದೆ. ಅದನ್ನು ಹೇಳಿ ಮುಕ್ತಾಯ ಮಾಡ್ತಾರೆ. ಪರಿ ಇಡಾವತ್ಸರ ಅನು ಸಂವತ್ಸರದೊಳು ಅನಿರುದ್ಧಾದಿ ರೂಪವಧರಿಸಿ ಬಾರ್ಹಸ್ಪತ್ಯ ಸೌರ ಭ ಚಾಂದ್ರಮನು ಎನಿಸಿ ಇರುತಿಹ ಜಗನ್ನಾಥ ವಿಠಲ ಸ್ಮರಿಸುವವರನು ಸಂತೈಪನೆಂದುರು ಪರಾಕ್ರಮ ಉಚಿತ ಸಾಧನ ಯೋಗ್ಯತೆಯ ನರಿತು. 5 ರೀತಿಯಲ್ಲಿ ವರ್ಷಗಳ ಗಣನೆ ಮಾಡ್ತಾರೆ. ಪರಿ ಅಂತ ದಾಸರು ಹೇಳಿದ್ದಾರೆ. ಪರಿ ಅಂದ್ರೆ ಪರಿವತ್ಸರ ಅಂತ ಅರ್ಥ. ಇಡ ಅಂತ ಮತ್ತೆ ಹೇಳಿದ್ದಾರೆ. ಇಡಾವತ್ಸರ ಅಂತ ಒಂದಿದೆ, ವತ್ಸರ ಅಂತಲೇ ಒಂದಿದೆ. ಪರಿ ಇಡ ವತ್ಸರ ಅನು ಅಂದ್ರೆ ಅನುವತ್ಸರ ಅಂತ ಮತ್ತೊಂದು, ಸಂವತ್ಸರ ಅಂದ್ರೆ ಮತ್ತೊಂದು. ಹೀಗೆ 5 ರೀತಿ: ಪರಿವತ್ಸರ, ಇಡಾವತ್ಸರ, ವತ್ಸರ, ಅನುವತ್ಸರ, ಸಂವತ್ಸರ. ಅದನ್ನು ಹೇಳುವಾಗ ಪರಿ ಇಡಾವತ್ಸರ ಅನು ಸಂವತ್ಸರದೊಳು ಅಂದ್ರು. ಅದನ್ನ ಆ ರೀತಿ ವಿಭಾಗ ಮಾಡ್ಕೋಬೇಕು. ಏನ್ ಹಾಗಾದ್ರೆ ಅದನ್ನೇ ಮುಂದೆ ಹೇಳ್ತಾರೆ. ಅನಿರುದ್ಧಾದಿ ರೂಪವ ಧರಿಸಿ ಬಾರ್ಹಸ್ಪತ್ಯ ಸೌರ ಭ ಚಾಂದ್ರಮನು ಎನಿಸಿ. ಅಂದ್ರೆ ಪರಿವತ್ಸರ ಅಂತ ಒಂದು ಗಣನೆ ಮಾಡೋದಿದೆ. ಪರಿವತ್ಸರ ಅಂತಂದ್ರೆ ಬೃಹಸ್ಪತಿ ಗುರುಗ್ರಹ ಏನಿದ್ದಾನೆ ಅವನ ಸಂಚಾರವನ್ನು ಅವಲಂಬಿಸಿ ವರ್ಷವನ್ನ ಪರಿಗಣನೆ ಮಾಡ್ತಾರೆ. ಅದಕ್ಕೆ ಪರಿವತ್ಸರ ಅಂತ ಹೆಸರು. ಪರಿವತ್ಸರ ಅಂತಂದ್ರೆ ಗುರುಗ್ರಹ ಬೃಹಸ್ಪತಿ 12 ರಾಶಿಗಳಲ್ಲಿ ತಿರುಗಿದಾಗ ಒಂದು ಇದಾಗ್ತದೆ. ಒಂದೊಂದು ರಾಶಿಯಲ್ಲಿ ಒಂದೊಂದು ವರ್ಷ ಇರ್ತಾನೆ ಬೃಹಸ್ಪತಿ. 12 ರಾಶಿ ತಿರುಗಿದಾಗ 12 ಪರಿವತ್ಸರಗಳಾಯಿತು ಅಂತ ಲೆಕ್ಕ. ಹೀಗೆ ಗುರುಗ್ರಹ ಒಂದು ರಾಶಿಯಲ್ಲಿ ಮೇಷ ರಾಶಿಯಲ್ಲಿ ಗುರುಗ್ರಹ ಎಲ್ಲಿವರೆಗಿರ್ತಾನೆ, ಆ ಮೇಷ ರಾಶಿಯನ್ನು ಬಿಟ್ಟು ವೃಷಭಕ್ಕೆ ಬಂದ ಅಂತಂದ್ರೆ ಒಂದು ಪರಿವತ್ಸರ ಮುಗಿತು ಅಂತ. ಅಲ್ಲಿ 360 ದಿವಸ ಆಗಿರ್ಲಿ ಬಿಡ್ಲಿ, 12 ಅಮಾವಾಸ್ಯೆ ಆಗಿದೆಯೋ ಇಲ್ಲವೋ ಅದು ಲೆಕ್ಕ ಅಲ್ಲ. ಅಂತೂ ಗುರು ಒಂದು ರಾಶಿಯನ್ನ ಅಲ್ಲಿ ವಾಸ ಮಾಡಿ ಅದನ್ನ ಬದಲಾಯಿಸಿ ಇನ್ನೊಂದಕ್ಕೆ ಬಂದ ಅಂದ್ರೆ ಒಂದು ಪರಿವತ್ಸರ ಮುಗಿತು. ವೃಷಭದಿಂದ ಮೇಷ ವೃಷಭ ಮಿಥುನಕ್ಕೆ ಬಂದ ಇನ್ನೊಂದು ಸಂವತ್ಸರ ಮುಗಿತು, ಇನ್ನೊಂದು ವರ್ಷ ಮುಗಿತು ಅಂತ ಅರ್ಥ. ಈ ರೀತಿ ಒಂದು ಪರಿಗಣನೆ ಮಾಡೋದು. ಗುರುಗ್ರಹವನ್ನು ಇಟ್ಟುಕೊಂಡು ಅವನು ರಾಶಿ ಬದಲಾಯಿಸಿದಂತೆ ಒಂದೊಂದು ವರ್ಷ ಮುಗಿತು ಅಂತ ಅರ್ಥ. ಹೆಚ್ಚು ಕಡಿಮೆ ಒಂದು ವರ್ಷನೇ ಇರ್ತಾನೆ, ಸ್ವಲ್ಪ ದಿನಗಳು ಹೆಚ್ಚು ಕಡಿಮೆ ಆಗಬಹುದು. ಇದಕ್ಕೆ ಪರಿವತ್ಸರ ಅಂತ ಕರೀತಾರೆ. ಶ್ರೀಕೃಷ್ಣ ಇದನ್ನ ಪರಿಗಣಿಸಿ 12 ವರ್ಷ ತಪಸ್ಸು ಮಾಡಿದನಂತೆ. ಕೈಲಾಸಕ್ಕೆ ಹೋಗಿದ್ದ ಕೃಷ್ಣ 12 ವರ್ಷ ತಪಸ್ಸು ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ. ರುದ್ರದೇವರು ತಪಸ್ಸು ಮಾಡ್ತೇನೆ, ಯಾಕೆಂದ್ರೆ ಅವನಿಗೆ ಸಂತಾನ ಆಗ್ಬೇಕಾಗಿತ್ತಂತೆ. ಕೃಷ್ಣನಿಗೆ ಮಕ್ಕಳಾಗಿದ್ದಿಲ್ಲಂತೆ. ಪಾಪ ಜಗತ್ತಿಗೆ ವಿಡಂಬನೆ ಮಾಡ್ತಿದ್ದಾನೆ, ಲೋಕಕ್ಕೆ ವಿಡಂಬನೆ ಮಾಡ್ತಿದ್ದಾನೆ. ಮಕ್ಕಳಾಗಬೇಕಾದ್ರೆ ಏನ್ ಮಾಡಬೇಕು ಅಂತ ತೋರಿಸ್ಬೇಕಲ್ಲ. ಅದಕ್ಕೆ ಕೈಲಾಸ ಪರ್ವತಕ್ಕೆ ಹೋಗಿ ರುದ್ರದೇವರು ತಪಸ್ಸು ಮಾಡಿ ರುದ್ರನ ಅನುಗ್ರಹದಿಂದ ಮಕ್ಕಳನ್ನು ಪಡಿತೇನೆ ಅಂತ ನಾಟಕ ಆಡಿ. ಯಾಕೆಂದ್ರೆ ಹಾಗಿದೆ, ಸಂತಾನ ಆಗಬೇಕಾದ್ರೆ 3 ಮಾರ್ಗ ಹೇಳ್ತಾರೆ. ಶತಚಂಡಿ ವಿಧಾನತಃ, ಶತಚಂಡಿ ಅಂತ ಒಂದು ಯಾಗ, ಹರಿವಂಶ ಕಥಾಂ ಶ್ರುತ್ವ ಶತಚಂಡಿ ವಿಧಾನತಃ ಭಕ್ತ್ಯಾ ಶ್ರೀ ಶಿವಮಾರಾಧ್ಯ ಪುತ್ರ ಮುತ್ಪಾದಯೇತ್ ಸುಧೀಹಿ. ಪುತ್ರ ಸಂತಾನ ಆಗಬೇಕಾದ್ರೆ ಹರಿವಂಶ ಕಥಾ ಶ್ರವಣ ಮಾಡಬೇಕು. ನವಾಹ ಭಾಗವತ ಸಪ್ತಾಹ ಇದ್ದ ಹಾಗೆ ನವಾಹ 9 ದಿವಸ ಹರಿವಂಶ ಕಥಾ ಶ್ರವಣ ಮಾಡಿದ್ರೆ ಸಂತಾನ ಆಗ್ತದೆ. ಅದು 9 ದಿವಸದ ತನಕ ತಾಳ್ಮೆ ಇರಬೇಕು. ಇಲ್ಲ ಶತಚಂಡಿ ವಿಧಾನತಃ, ಶತಚಂಡಿ ಯಾಗ ಅಂತ ಒಂದಿದೆ, ದುರ್ಗಾದೇವಿಗೆ ಮಾಡುವಂತಹದ್ದು. ಆ ಶತಚಂಡಿ ಯಾಗ ಮಾಡಿದರೂ ಕೂಡ ಸಂತಾನ ಆಗ್ತದೆ. ಭಕ್ತ್ಯಾ ಶ್ರೀ ಶಿವಮಾರಾಧ್ಯ, ಭಕ್ತಿಯಿಂದ ಶಿವನನ್ನು ಆರಾಧನೆ ಮಾಡಿದರೆ ಅವಾಗಲೂ ಸಂತಾನ. ರುದ್ರದೇವರ ತಪಸ್ಸಿನಿಂದ, ರುದ್ರದೇವರ ಆರಾಧನೆಯಿಂದ ಪುತ್ರ ಸಂತಾನ ಆಗ್ತದೆ ಅಂತ ಅದು ಪರಮಾತ್ಮನ ಸಂಕಲ್ಪ, ಅವನೇ ಮಾಡಿದ ಸಂಕಲ್ಪ. ಆದ್ರಿಂದ ತಾನು ಕೃಷ್ಣಾವತಾರ ಕಾಲದಲ್ಲಿ ಅದನ್ನು ಮಾಡಿ ತೋರಿಸಿದ್ದಾನೆ. ಕೈಲಾಸಕ್ಕೆ ಹೋಗಿ 12 ವರ್ಷ, ಸಾಧಾರಣ ಏನಾದ್ರೂ ಇದ್ರೆ 12 ಅಂತ ಲೆಕ್ಕ, 12 ವರ್ಷ ತಪಸ್ಸು ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ. ಇದ್ದಕ್ಕಿದ್ದ ಹಾಗೆ ರುಕ್ಮಿಣಿನ ಬೇರೆ ಬಿಟ್ಟು ಬಂದಿದ್ದ. ಅಲ್ಲಿ ನೆನಪಾಯ್ತಂತೆ, ಒಬ್ಳನ್ನೇ ಬಿಟ್ಟು ಬಂದಿದ್ದೇನೆ ಅಂತ ನೆನಪಾದ ಕೂಡಲೇ, ಸಂಕಲ್ಪ ಮಾಡಿದ ಕೂಡಲೇ ನೆನಪಾಯ್ತಂತೆ. ಅರೇ ರುಕ್ಮಿಣಿನ ಬಿಟ್ಟು ಬಂದಿದ್ದೀನಿ, ಅದಕ್ಕೆ ಒಂದೇ ದಿವಸ ಮಾಡಿ ಮುಗಿಸೋದು ಅಂತ ಯೋಚನೆ ಮಾಡಿದ. ಒಂದೇ ದಿವಸ ಮುಗಿಸಿಬಿಟ್ರೆ ಆಯ್ತು 12 ವರ್ಷದ್ದು. ಅಘಟಿತ ಘಟನಾ ಸಮರ್ಥ, ಏನ್ ಬೇಕಾದ್ರೂ ಮಾಡ್ತಾನೆ. ಸರಿ, ಅಂತರಿಕ್ಷಕ್ಕೆ ನೋಡಿದ, ಆಕಾಶದಲ್ಲಿ ಗುರುಗ್ರಹ ಇದ್ದ. ಆ ಗುರುವಿಗೆ ಬೃಹಸ್ಪತಿ ಗ್ರಹಕ್ಕೆ ಆಜ್ಞೆ ಮಾಡಿದನಂತೆ, ನೀನು ಒಂದೊಂದು ವರ್ಷ ಒಂದೊಂದು ರಾಶಿಯಲ್ಲಿರೋದು ಅಂತ ಪದ್ಧತಿ ಇದೆ,
ಇವತ್ತಿನ ದಿವಸದ ಮಟ್ಟಿಗೆ 12 ರಾಶಿ ತಿರುಗಿ ಬಿಡು ಅಂತ ಅಂದಂತೆ. ಯಾಕೆಂದ್ರೆ 12 ವರ್ಷ ಆಗಿ ಹೋಗ್ತದೆ. ನನಗೆ ಸುಲಭ ಆಯ್ತು, 12 ವರ್ಷ ತಪಸ್ಸು ಮುಗಿದು ಹೋಗ್ತದೆ. ಪರಿವತ್ಸರ ಅಂತ ಒಂದು ಕ್ರಮ ಇದೆ. ಆ ಗಣನೆಯಲ್ಲಿ ನಂದು, ಯಾಕೆಂದ್ರೆ ನಾನು ಸತ್ಯವಾಗ್ ಸತ್ಯ ಸಂಕಲ್ಪ, ನನ್ನ ಮಾತು ಸುಳ್ಳಾಗಬಾರ್ದು, ನನ್ನ ಸಂಕಲ್ಪ ಸುಳ್ಳಾಗಬಾರ್ದು. 12 ರಾಶಿಯಲ್ಲಿ ತಿರುಗಿ ಬಿಡು. ಪರಮಾತ್ಮನ ಆಜ್ಞೆ ಆದ್ಮೇಲೆ ಗುರು 12 ರಾಶಿಯಲ್ಲಿ ತಿರುಗಿದ. 12 ಪರಿವತ್ಸರಗಳ ತಪಸ್ಸಾಯಿತು. ರುದ್ರದೇವರು ಬರಲೇಬೇಕಾಯ್ತು. ಮತ್ತೆ ರುದ್ರದೇವರು ಪ್ರತ್ಯಕ್ಷರಾಗಿ, ಏನ್ ಸ್ವಾಮಿ ತಪಸ್ಸು ಮಾಡ್ತಾ ಇದ್ದಿ ಏನು ಅಂತ ಕೇಳ್ಕೊಂಡು ಬಂದ್ರು. ಏನಿಲ್ಲ, ಹಿಂದೊಂದ್ಸಲ ನೀನು ತಪಸ್ಸು ಮಾಡಿ ವರ ಕೇಳಿದ್ಯಲ್ಲ, ನೀನ್ ನನ್ ತಪಸ್ಸು ಮಾಡು ಅಂತ ಕೇಳಿದ್ಯಲ್ಲ, ಅದಕ್ಕೆ ಮಾಡಿದೆ ಅಂತ ಅಂದ. ರುದ್ರ ಕೇಳ್ಕೊಂಡಿದ್ದಂತೆ, ಯಾವತ್ತೋ ತಪಸ್ಸು ಮಾಡಿ, ಬಹಳ ತಪಸ್ಸು ಮಾಡಿದ್ನಂತೆ ರುದ್ರ. ಪರಮಾತ್ಮ ಪ್ರತ್ಯಕ್ಷ ಆಗಿ ಏನ್ ವರ ಬೇಕು ಅಂತ ಕೇಳಿದ್ರೆ, ಬೇರೇನೂ ಬೇಡ, ಕಾಲಾಂತರದಲ್ಲಿ ನೀನ್ ನನ್ ತಪಸ್ಸು ಮಾಡು ಅಂತ ಅಂದಿದ್ನಂತೆ. ನಾನ್ ನಿನಗೆ ಹಾಕಿಸ್ತೀನಿ, ನೀನ್ ನನಗೆ ಹಾಕ್ಸು ಅಂತ. ಇಬ್ರು ಊಟಕ್ಕೆ ಕೂತಿರ್ತಾರಂತೆ. ನನಗೆ ಹಾಕು ಅಂತ ಹೇಳಲಿಕ್ಕೆ ಸಂಕೋಚ ಆಗ್ತದೆ. ನಾನ್ ನಿನಗೆ ಹಾಕಿಸ್ತೀನಿ ಒತ್ತಾಯ ಮಾಡಿ, ನೀನ್ ಆಮೇಲೆ ನನಗೆ ಹಾಕಿಸ್ಬಿಡು. ಹಂಗೆ ನಾನ್ ನಿನ್ ತಪಸ್ಸು ಮಾಡಿದೆ, ನೀನ್ ನನ್ ತಪಸ್ಸು ಮಾಡು ಅಂತೆ ರುದ್ರ. ಹಿಂಗ್ಯಾಕೆ ಅಂತ ಕೇಳ್ತಾನೆ ಪರಮಾತ್ಮ. ಇಲ್ದಿದ್ರೆ ನನಗೆ ಮರ್ಯಾದೆ ಬರಬೇಕಲ್ಲ, ನೀನ್ ನನ್ನ ತಪಸ್ಸು ಮಾಡಿಬಿಟ್ಟು ನನಗೊಂದು ಸ್ಥಾನಮಾನ ಸಿಗ್ತದೆ. ಅದರಿಂದ ನನ್ನ ಹತ್ರ ತಪಸ್ಸು ಮಾಡಿ ಏನಾದ್ರೂ ಒಂದು ವರ ಕೇಳು, ನನಗೊಂದಿಷ್ಟು ಸ್ಥಾನಮಾನ ದೊರೀತದೆ ಅಂತ ರುದ್ರದೇವರು ಕೇಳಿದರಂತೆ. ಹಾಗಾದ್ರೆ ಎಲ್ರಿಗೂ ಬೇಕಾದದ್ದು ಪುತ್ರ ಸಂತಾನ, ಮಕ್ಕಳಾಗಬೇಕು ಅಂತ ಇರ್ತದೆ. ನಾನು ನಿನ್ನ ಹತ್ರ ತಪಸ್ಸು ಮಾಡಿ ಸಂತಾನ ಆಗಬೇಕು ಅಂತ ಕೇಳ್ತೇನೆ, ಆವಾಗ ಎಲ್ರೂ ನಿನ್ನನ್ನೇ ಅವಲಂಬಿಸ್ತಾರೆ ಅಂತ ಪರಮಾತ್ಮ ಹಾಗೆ ಮಾಡಿದ್ನಂತೆ. ಆವಾಗ ಅವನು ಉಪಯೋಗಿಸಿದ್ದು ಪರಿವತ್ಸರ. 12 ಪರಿವತ್ಸರಗಳ ಕಾಲ ತಪಸ್ಸು ಮಾಡಿದ ಅಂತ ಕಥೆ ಬರ್ತದೆ. ಇದು ಬೃಹಸ್ಪತಿಯನ್ನು ಅವಲಂಬಿಸಿ ವರ್ಷಗಣನೆ ಮಾಡಿದರೆ ಪರಿವತ್ಸರ ಅಂತ. ಅದರಲ್ಲಿ ಅನಿರುದ್ಧ ನಾಮಕನಾಗಿ ಆ ಪರಿವತ್ಸರದಲ್ಲಿ ಪರಮಾತ್ಮ ಇರ್ತಾನ. ಅದನ್ನೇ ಬಾರ್ಹಸ್ಪತ್ಯ ಅಂತ ಕರೀತಾರೆ. ಬೃಹಸ್ಪತಿಯನ್ನು ಅವಲಂಬಿಸಿ ಆಗತಕ್ಕಂತಹ ವರ್ಷಗಳು ಬಾರ್ಹಸ್ಪತ್ಯ. ಇದು ಪರಿವತ್ಸರ. ಇಡಾವತ್ಸರ ಅಂತ ಮತ್ತೊಂದಿದೆ. ಇಡಾವತ್ಸರ ಅಂತಂದ್ರೆ, ಇಡ ಅಂದ್ರೆ ನಕ್ಷತ್ರ. 27 ನಕ್ಷತ್ರಗಳಾದ ಕೂಡಲೇ ಒಂದು ತಿಂಗಳಾಗ್ತದೆ. ಈ ರೀತಿ 27 ನಕ್ಷತ್ರ 12 ಬಾರಿ ಆವೃತ್ತಿ ಆದರೆ 1 ವರ್ಷ ಆಯ್ತು. ಇದಕ್ಕೆ ಇಡಾವತ್ಸರ ಅಂತ ಕರೀತಾರೆ. ಅಲ್ಲಿ ನೋಡಿ ದಿವಸ ಕಡಿಮೆ ಆಗ್ತದೆ. ಹಾಗೆ ಗುರುಗ್ರಹನೂ ಅಷ್ಟೇ, ಸ್ವಲ್ಪ ಹೆಚ್ಚು ಕಡಿಮೆ 360 ದಿನನೇ ಒಂದು ರಾಶಿಯಲ್ಲಿ ಇರ್ತಾನೆ ಅಂತೇನಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಈಗ ನಕ್ಷತ್ರಗಳಂತೂ ಪ್ರತಿ ತಿಂಗಳಿಗೆ 3 ದಿವಸ ಕಡಿಮೆನೇ ಆಗ್ತದೆ. 27 ಇರೋದು ನಕ್ಷತ್ರ, ಶನಿ ಭರಣಿ ಕೃತಿಕ ಅಂತ. 27 ನಕ್ಷತ್ರ ಒಂದು ಸಲ ಮುಗಿತು ಅಂದ್ರೆ 1 ತಿಂಗಳಾಯ್ತು. ಆ ರೀತಿ 12 ಆಯ್ತು ಅಂತಂದ್ರೆ 1 ವರ್ಷ ಆಗ್ತದೆ. ಇದಕ್ಕೆ ಇಡಾವತ್ಸರ ಅಂತ ಕರೀತಾರೆ. ಇದನ್ನೂ ಕೂಡ ಪುರಾಣಗಳಲ್ಲಿ ಪರಿಗಣನೆಗೆ ತಗೊಂಡಿದ್ದಾರೆ. ಇದರಲ್ಲಿ ಪ್ರದ್ಯುಮ್ನ ನಾಮಕ ಪರಮಾತ್ಮ ಈ ಇಡಾವತ್ಸರಕ್ಕೆ ಪ್ರದ್ಯುಮ್ನ ನಿಯಾಮಕನಾಗಿರ್ತಾನೆ. ರಾಮದೇವರು 13,000 ವರ್ಷ ಆಳಿದರು ಅಂತ ಕಥೆ ಬರ್ತದೆ. 13,000 ವರ್ಷ ಆಳಿದ್ರಂತೆ ರಾಮದೇವರು. ಭಾಗವತದಲ್ಲಿ ಹಾಗಿದೆ, 9ನೇ ಸ್ಕಂದದಲ್ಲಿ. ಆದರೆ ರಾಮಾಯಣ ಬೇರೆ ಬೇರೆ ಕಡೆ ರಾಮನ ಕಥೆ ಬರ್ತದೆ. ಅಲ್ಲಿ ನೋಡಿದರೆ 11,000 ವರ್ಷ ಅಂತಿತ್ತು. ರಾಮ ಆಳಿದ್ದು 11,000 ವರ್ಷ. ಭಾಗವತದಲ್ಲಿರೋದು 13,000 ವರ್ಷ ಅಂತ. ಎಷ್ಟು ವ್ಯತ್ಯಾಸವಂತ ನೋಡಿ. ಅದಕ್ಕೆ ಸರಿಪಡಿಸಿದ್ದಾರೆ ಮಧ್ವಾಚಾರ್ಯರು. ಭಾಗವತದಲ್ಲಿ 13,000 ವರ್ಷ ಅಂತ ಹೇಳಿದ್ದು ತಪ್ಪಲ್ಲ, ಬೇರೆ ಕಡೆ 11,000 ವರ್ಷ ಅಂತ ಹೇಳಿದ್ದು ತಪ್ಪಲ್ಲ. ಬೇರೆ ಕಡೆ 11,000 ವರ್ಷ ಅಂತ ಹೇಳಿದ್ದು ಅದು 30 ದಿವಸಕ್ಕೆ 1 ತಿಂಗಳು ಅಂತ ಆ ಪದ್ಧತಿ ಪ್ರಕಾರ ಹೇಳಿದ್ದು. ಭಾಗವತದಲ್ಲಿ 13,000 ವರ್ಷ ಅಂತ ಬಂದಿದೆಯಲ್ಲ, ಅದು ಇಡಾವತ್ಸರವನ್ನ ಇಟ್ಟುಕೊಂಡು ಹೇಳಿದ್ದು ಅಂತ. ಇಡಾವತ್ಸರ ಅಂದ್ರೇನು? 27 ನಕ್ಷತ್ರ ಆದ್ರೆ 1 ತಿಂಗಳು, ಅಂಥದ್ದು 12 ಆವೃತ್ತಿ ಆದ್ರೆ 1 ವರ್ಷ ಆಗ್ತದೆ. ಆವಾಗ ಬಾಕಿಯಂತೆ 11,000 ವರ್ಷ ಆದಾಗ ಈ ನಕ್ಷತ್ರ ಮಾಸದ ಪ್ರಕಾರ 13,000 ವರ್ಷ ಆಗ್ತದೆ. ಯಾಕೆಂದ್ರೆ ಇದು ಬೇಗ ಬೇಗ ವರ್ಷ ಆಗ್ತಾ ಬರ್ತದೆ ನೋಡಿ. ಅಲ್ಲಿ 30 ದಿನಕ್ಕೆ 1 ತಿಂಗಳಾದ್ರೆ ಇದು 27 ದಿವಸಕ್ಕೇನೆ 1 ತಿಂಗಳಾಗಿ ಬಿಡ್ತದೆ ನಕ್ಷತ್ರ ಮಾಸದ ಪ್ರಕಾರ. ಆದ್ರಿಂದ 13,000 ವರ್ಷ ರಾಮ ರಾಜ್ಯಭಾರ ಮಾಡಿದ ಅಂತಂದ್ರೆ ಅದು ನಕ್ಷತ್ರ ಮಾಸದ ಪ್ರಕಾರ 13,000 ವರ್ಷ ಆಗ್ತದೆ. ದಿನಗಳ ಲೆಕ್ಕ ಪ್ರಕಾರ ಅದು 11,000 ವರ್ಷ ಆಗ್ತದೆ. ಸ್ವಲ್ಪ ವ್ಯತ್ಯಾಸ ಬರ್ತದೆ. ಈ ರೀತಿಯ ಪರಿಗಣನೆ ಭಾಗವತದಲ್ಲಿ ಬಂದಿದೆ. ಪರಿವತ್ಸರ ಅಂತಂದ್ರೆ ಅದು ಗುರುಗ್ರಹ, ಇಡಾವತ್ಸರ ಅಂದ್ರೆ ನಕ್ಷತ್ರದ ಪದ್ಧತಿ, ವತ್ಸರ ಅಂತ ಒಂದಿದೆ. ವತ್ಸರ ಅಂತಂದ್ರೆ 360 ದಿವಸ ಆದ್ರೆ 1 ಸಂವತ್ಸರ, 1 ವತ್ಸರ, 1 ವರ್ಷ ಆಯ್ತು. ಅಮಾವಾಸ್ಯೆ ಆಗ್ಲಿ ಬಿಡ್ಲಿ ಅದು ಲೆಕ್ಕ ಇಲ್ಲ, 360 ದಿನ ಆಯ್ತು ಅಂತಂದ್ರೆ 1 ವರ್ಷ ಆಯ್ತು. ಇದಕ್ಕೆ ವತ್ಸರ ಅಂತ ಕರೀತಾರೆ. ಅನುವತ್ಸರ ಅಂತ ಮತ್ತೊಂದಿದೆ. ಅನುವತ್ಸರ ಅಂತಂದ್ರೆ 12 ಅಮಾವಾಸ್ಯೆ ಆಗ್ಬೇಕು. ದಿವಸ ಬೇಕಾದ್ರೆ 365 ಆಗಬಹುದು, ಕೆಲವು ಸಲ 5 ದಿವಸ ಜಾಸ್ತಿ ಆಗ್ತದೆ, ಕಡಿಮೆ ಆಗ್ತದೆ, ಏನ್ ಬೇಕಾದ್ರೆ ಆಗ್ತದೆ.
ಅಂತೂ 12 ಅಮಾವಾಸ್ಯೆ ಆದ್ರೆ ಸಾಕು. ಈಗ 1 ತಿಂಗಳು ಅಂದ್ರೆ 35 ದಿನ ಆಗಬೇಕು ಅಂತ ಏನಿಲ್ಲ, 29 ದಿವಸಕ್ಕೆ 1 ತಿಂಗಳು ಆಗ್ತದೆ. ಒಟ್ಟು ಅಮಾವಾಸ್ಯೆ ಬಂದ್ರೆ ಯಾವ್ದಾದ್ರು ತಿಥಿ ಲೋಪ ಆಗಿದ್ರೆ ಒಂದ್ ತಿಥಿ ಕಡಿಮೆ ಆಗ್ತದೆ, ಒಂದ್ ಜಾಸ್ತಿ ಬಂದ್ರೂ ಆಗುತ್ತೆ. ಅಂತೂ ಅಮಾವಾಸ್ಯೆ 12 ಕಳಿತು ಅಂತಂದ್ರೆ 1 ವರ್ಷ. ಇದಕ್ಕೆ ಅನುವತ್ಸರ ಅಂತ ಕರೀತಾರೆ. ಈಗ ಹೆಚ್ಚು ಕಡಿಮೆ ನಮ್ಮಲ್ಲಿರೋದು ಅನುವತ್ಸರದ ಪದ್ಧತಿ. ಅಮಾವಾಸ್ಯೆ ಕಳಿತು ಅಂತಂದ್ರೆ ಮತ್ತೆ ಯುಗಾದಿ ಬಂತು, ಅಲ್ಲಿಂದ ನಾವು ಅಮಾವಾಸ್ಯೆ ಲೆಕ್ಕ ಹಾಕುವುದು ಅನುವತ್ಸರ. ಇನ್ನೊಂದಿದೆ ಸಂವತ್ಸರ ಅಂತ. ಸಂವತ್ಸರ ಅಂತಂದ್ರೆ 12 ಸಂಕ್ರಮಣ ಆದ್ರೆ ಸಂವತ್ಸರ. ಉಡುಪಿ ಕಡೆ ಸೌರಮಾನ ಪದ್ಧತಿಯಲ್ಲೆಲ್ಲ ಈ ಸಂಕ್ರಮಣವನ್ನು ಲೆಕ್ಕ ಇಟ್ಕೊಳ್ತಾರೆ. ಸೂರ್ಯನ ಸಂಕ್ರಮಣ ಆಗಬೇಕು, 12 ಸಂಕ್ರಾಂತಿಗಳು ನಡೆದ್ರೆ ಮಕರ ಸಂಕ್ರಮಣ, ಕರ್ಕಾಟಕ ಸಂಕ್ರಮಣ ಅಂತ ಪ್ರಸಿದ್ಧವಾಗಿ ಹೇಳ್ತೀವಿ. ಹಾಗೆ ಪ್ರತಿಯೊಂದು ತಿಂಗಳಿಗೆ ಒಂದೊಂದು ಸಂಕ್ರಮಣ ಬರ್ತದೆ. 12 ಸಂಕ್ರಮಣ ಆದ್ರೆ ಸಂವತ್ಸರ. ಪರಿ, ಇಡ, ವತ್ಸರ, ಅನುವತ್ಸರ, ಸಂವತ್ಸರದೊಳು ಅನಿರುದ್ಧಾದಿ ರೂಪವ ಧರಿಸಿ. ಹೀಗೆ 5 ರೀತಿ ಪ್ರಭೇದ ಇದೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಎಂಬುದಾಗಿ ಪರಮಾತ್ಮ 5 ಕಾಲ ಪ್ರಭೇದಗಳಲ್ಲಿ ನಿಲ್ಲಿಸಿ ಇರುತಿಹ ಜಗನ್ನಾಥ ವಿಠಲನ ಸ್ಮರಿಸುವವರನ್ನು ಸಂತೈಪನೆಂದು ಗುರುಪರಾಕ್ರಮ ಉಚಿತ ಸಾಧನ ಯೋಗ್ಯತೆ ನದಿತ.